ಅಪಶಕುನದ ಮಹಾಮಾರಿ. ಅಪಶಕುನಿ ಭಯ ಕಳಿಸುವುದು. ಭಯಂಗ ಬಿಟ್ಟಿಗೆ ಅಪಶಕುನ ಮತ್ತೇನು ಬೇರೆ ಹೆಂಚಿನ ಬಾತಿರ್ ಬೇರೆ ಏನು ವಾಯು ಪ್ರಕೋಪ ಉಂಟಾನೆ. ವಾಯು ಪ್ರಕೋಪ ಕೆಲವು ಜನ ಅಂಚನೆ ನಾಪಸಾಕುನ ಅಂದ್ರೆ ಕುದುಕೆ ಬತ್ತನ ಎಡ್ಡೆಗೆ ಕುದುಕೆ ಎದುರು ಬತ್ತನ ಎಡ್ಡೆ ಪುಚ್ಚೆ ಎದುರು ಬತ್ತನ ಅಪಸಾಕುನ ಇಲ್ಲ ನಮ್ಮ ಕುದುಕನ ಸಾಂಕುಂಡ ಪುಚ್ಚೆನ ಸಾಂಕುಂಡ ಒಯ್ನ ಸಾಂಕುಂಡಿ. ಆದರೂ ಬರ ಕೂಡದು ಬರಲಾಗದು ನಡೆಯುವಾಗ ಒಳ್ಳೆಯ ಕಾರ್ಯಕ್ಕೆ ಹೊರಡುವಾಗ ಒಳ್ಳೆಯ ಕಾರ್ಯ ಕೊಕ್ಕಡೆಲ್ಲ ಕೂಡ ಅಪರೂಪಕ್ಕೆ ಬರುವುದು ಶಕುನ. ಓಡೆಲ್ಲ ಎದುರು ಪೊಣಗ ಎಡ್ಡೆ ಮಾರಿ ತಿಕ್ಕಂಡ ವಾಪಸ್ ಹಾಕುನ ಕೇರಿ ತಿಕ್ಕಂಡ ಎಡ್ಡೆ ಕೇರಿ ಇಲ್ಲಡೆ ಬರಡಿ ಚಿಮಿಂದೆಣ್ಣೆ ಜೊತೆ ಬೇರೆ ಬತ್ತು ಬೇರೆ ಎಡ್ಡೆ ಮಾರಿ ಬತ್ತು ಬೆಟ್ಟಿಗೆ ಉಂಟುದು ಕೈ ತಂದು ಪ್ರಾರ್ಥನೆ ತಪ್ಪಾಂಡು ಎಣ್ಣೆ ಬೆಂದಿರ್ದೈತೆ ಬತ್ತ ಅಪಿದ ಬೆಟ್ಟೆ ಪೋಲ ದೇವರೇ ವಾಪಸ್ ಹಾಕುನ. ಜೀವನವೇ ಹಾಗೋ ಏನೊಂಜಿ ಪಾಪದ ಬೆಂದದ ಮಂಡೆ ಚೋಡು ಮುಲ್ಪ ಬೇಕಾರಣದ ಮಂಡೆಗಿರ್ಬೋದು. ನಾವು ನಿರೀಕ್ಷೆ ಮಾಡಿದಂತೆ ಇರುವುದಿಲ್ಲ, ಅನಿರೀಕ್ಷಿತವಾಗಿಯೂ ಪ್ರಾಪ್ತವಾಗುತ್ತದೆ ಎನ್ನುವುದೇ ಮಲ್ಲಕ್ಕಳು ಮಾತ ಬೋಡನಾತ ಉಂಡದು ಕೂಲಿಗೆ ಗಟ್ಟಿ ಹೊಡೆದು ಪಣು ನಾವು ಎಡ್ಡೆ ಅನ್ನೇ ಹತ್ತೀರಿ ಎಡ್ಡೆ ಅನ್ನಾರು ಪಾಪದ ಬಚ್ಚಿದ ಮಂಡೆಗಿರ್ಮು ವಾಪಸ್ ಹಾಕು. ಆಯಾಸ ಆಗಿ ತಲೆ ತುರಿಸುವುದು ಯಾಕೋ ಅವ್ಬಾರೆ ತಾಗಿಂದಾಯ್ತೆ ಕಿರಿಯಂಕ. ನಿನ್ನ ಕಣ್ಣು ನಿನ್ನ ಮುಖದಲ್ಲಿರುವುದು ನಿನ್ನ ನೆತ್ತಿಯಲ್ಲಿರುವುದು. ಈರ್ನ ಕಣ್ಣು ಪಣ್ಣ ಬೇರೆ ಟುಪ್ಪಣ್ಣ ಮುಖದಲ್ಲಿ ಎನ್ನಲ ಮೋನೆಡಿ ನಿನಗೆ ಕಣ್ಣು ಕಾಣಿಸುವುದಿಲ್ಲವೇ? ಈರೆಗು ತೊಜ್ಜ ಬಂದು ನಾನೇ ಹೋಗುತ್ತಾ ಇರುವಾಗ ನನಗೆ ಬಂದು ಹಾಯಿತ್ತೀಯಲ್ವ ಯಾನದಲ್ಲ ತಾಗಣತ್ ಯಾನೆನ್ನ ಸಾವಿರ ಮಂಡೆ ಚೊಡನ್ನ ಎಂಕ್ಲ ಪಾಪದಕ್ಲನ್ನ ಸಾವಿರ ತಲೆ ಬಿಸಿ ಪುಳ್ಯ ಗಂಡೆ ಲಕ್ಕನ ಗಣೆ ನೂತೇನ್ ಪಪ್ಪನ ಎಂಕ್ಲ ತರೆಟ್ಟಿ ಎಂಕ್ಲ ದಾದ ಅಲ್ಪನು ಅದು ಹಿಂದಿನ ದಿವಸದ್ದ ಒತ್ತಿನದ್ದೆ ನೀನು ಹೇಳಿ ನೂತೇನ್ ಪಂಡದ್ ಒತ್ತಿ ಮಂಡೆಚ್ಚ ಹಾಗೆ 180 ತಲೆ ಬಿಸಿ ಅಂದಿ ಒಂದೆರಡಲ್ಲ ನೋಡಿ ತಾಗೆ ಇಟ್ಟಿದ್ದಾನೆ ನಡೀತೆ ಇದು ಅವು ಕಣಕ್ ಸೌದೆ ಅಲ್ವೇನೋ ಅವತ್ತೆ ಕಾರ್ಕುಂಬಿಡ ಕನಕತಿ ಉರುವಲು ಬೆತ್ತ ಅರ್ಪಣೆಗೆ ದೀಪನಂದು ಕಣಕ್ ಕಟ್ಟಿಗೆ ಇಟ್ಟಿಗೆ ಅತ್ತು ಕಡ್ಪ ಅಲ್ಲಿ ಹಾಗೆ ಎಂಕು ತೋಚು ಅನ್ಪುನು ಕನಕ್ ಇಟ್ಟಿಗೆ ಅನ್ಪುನು ಕಾಷ್ಟವೋ ಅಂದ ಕಡೆಕಲ ಕಾಟೋಗ ಅವೇ ಬಡೈನಿ ಒಂದು ಕೋಳು ಗನಕ ಅವು ಪೂಲ್ ನಾನಕ ಅವಳು ಎಲ್ಲಿಗೆ ಕೊಂಡು ಹೋಗೋದು ಊರು ಗಣ್ಣ ಊರಿಗೆ ಕಾಂಡ್ ಹಿಡ್ದು ಕಾಣುತ್ತೀನಿ ಊರು ಗೊಂಡದ್ದು ಮಾರನು ಬುಕ್ಕದಾದ ಪೇಂಟೆ ಕೊಂಡು ಬಂದು ಮಾರಿಯಾರೆ. ಹೌದೇ ಯಾಕೆ ಉಪಯೋಗ ಉಂಟು ಎಂಚಿನ ಗಿರಾಕಿ ಗೊತ್ತಂಡಿ ಏನು ಕನಕದ ಬೇರೆ ಇಡ್ತೀನಿ ಲಾಭ ಇಟ್ಲಜ್ಜಿ ಆಯ್ತು ಗಂಜಿ ವೈಪಾರೆ ಅಪ್ಪ ನನ್ನ ನಿಲ್ಲಿಸು. ಗಂಜಿಯನ್ನು ಬೇಯಿಸುವುದು ಯಾಕೋ ಅದು ಮೊದಲೇ ಬೆಂದಿರುವುದಿಲ್ವಾ? ಮತ್ತೆ ಅದನ್ನು ಪಾಯಸ ಮಾಡ್ತೀಯ ನೀನು? ಇರ್ರಿ ಆ ಪೆದಬಾಕಿಲ್ಲಿ ಬರೋದು ನಾನು ನೆರದಾರಿಯಲ್ಲ ಇದ್ದೇನೆ. ಇರೇ ಪೆದಂಬಾತಿರ್ನೆಂಡ ಯಾರು ಗಂಜಿ ಬೈಪೌಂಡ ಗಂಜಿ ನದಿ ಕೇಳಿದ್ದು ಸೂಬತ್ತಾದ ಬೈಪೌಂಡ ಅರ್ಥ ಮತ್ತೆ ಗಂಜಿ ಬೈಪ ನಾವು ಪಾತೇರೋಗ ಬನ್ನೆ ಹಾಗೆ ಬಿಡು ಅಂಚ ಮತ್ತೆ ಪಾತೇರೋಗ ಬಣ್ಣ ನಾವು ಗಂಜಿ ಬೈಪಾರೆ ಅಪ್ಪನು ಒರಿಂದ ಕಜಿಪ್ ಮಲ್ಪೇರೆ ಅಪ್ಪನು ಪದಾರ್ಥಕ್ಕೆ ಆಗುತ್ತದೆ. ಬುಕ್ಕಳ ಒರಿಂದ ಬೆಚ್ಚ ನೀರು ಕಾಯ್ಪೇರೆ ಅಪ್ಪನು ಬಿಸಿನೀರನ್ನು ಕಾಯಿಸುವುದು ಯಾಕೋ ಅದು ಮೊದಲೇ ಬಿಸಿ ಇರುವುದಿಲ್ಲ. ಅವು ಎಂಟು ಮಾರು ಲೈಕ್ಗೊನ್ನೋದು ಕಾಯ್ಪುನೆ. ಹೌದಾ? ಹೆಂಚಿನ ಪಾತ್ರನ ಮಾರಿ ಜನ ಬೆಚ್ಚ ನೀರಿನ ಕಾಯ್ಪುನು ಅಂಡ ಬೆಂದಿರನ ಕಾಯ್ಪುನತ್ತು ಓ ದೇವರೇ ಗೇರ್ ಬಂದ್ಪುನು ಬೆಂದ್ರ ಅವು ಪಾತ್ರ ಅನ್ಪುನೆ ಗಂಜಿಗಾರಿ ವಾಡ್ನೆ ಹಕ್ಕಿ ಬಿಕ್ಕಿ ಕುದುರೆ ಗಿದ್ರೆ ಕುಡು ಗಿಡು ಬೆಂದ್ರ ಕಾಯ್ಪುನೆ ದಿನೇಶ ಗಿನೇಶ ಮಾತಿಗೊಂದು ಮಾತು ಚಕ್ಕುಲಿಗೊಂದು ತೂತು ಬೆಚ್ಚ ನೀರು ಕಾಯಿ ಪೆರಪನು ಬುಕಾಲ ಅವರಿಂದ ಎಲ್ಲ ನೀರೇನು ಕೊಂಡದ್ದು ಪತ್ತ ಇರಲ್ಲ ಬಿಡು. ನನ್ನಂತವರನ್ನೆಲ್ಲ ಉರಿಸುವುದು ಇಂತಹ ಕಟ್ಟಿಗೆಯಿಂದಲ್ವೋ ಬುಕ್ಕ ಶ್ರೀಗಂಧದ ಮರ ಆತಲ ವಾಸನೆ ಪರಿಮಳಯುಕ್ತವಾದ ವಾಸನೆ ಅಲ್ವೋ? ನಾವು ಲೋಕದಲ್ಲಿ ಒಳಿತನ್ನೇ ಸಾರಿದವರಿದ್ದೇವೆ, ಒಳ್ಳೆಯ ವಿಚಾರಗಳನ್ನು ಸಾರಿದವರು. ಪರಿಮಳಯುಕ್ತವಾದುದನ್ನೇ ಕೊಟ್ಟ ಕಾರಣವಾಗಿ ಪರಿಮಳಯುಕ್ತವಾದಂತಹ ಸೌಧೆಯಿಂದಲೇ ನಮ್ಮ ಮಾತತ್ತು ಕೆಲವು ರಾಜಕೀಯದ ಕಡೆಗೆ ದಾಯ ಗಂಧದ ಕಣಕ್ ಬಡ್ನಿ ಯಾನ್ ಬನ್ಪೇಕೇನ್ ಯಾಕೆ ಆಯೆ ಜುವಡುಪ್ಪನಗ ಊರಿಡಿಕ್ಕ ನಾದದುಪ್ಪಿ ಇಂಡಿಯ ಮಗ್ಗೆ ಸಾಹಿತ್ಯ ಬುಕ್ಕಲ್ಲ ಪರಿಮಳ ಸಾಹಿತ್ಯ ಕರಾಡ್ತುಂಡು ಗಂಧದ ಕಣಕ್ ಬಾಡ್ನು. ಹಾಗಾದರೂ ಬರುವುದಿದ್ರೆ ಬರ್ಲಿ ಅಂತ ಪರಿಮಳ ಹಾಗೆ ಅಂಚ ಇದು ಅದಕ್ಕೂ ಆಗುತ್ತದೆ ಇದಕ್ಕೂ ಆಗುತ್ತದೆ. ಯಾಕೋ ಅಲ್ಲಿಗೆ ಕೊಂಡೋಗ್ತೀಯ ಮಾರು ನೀ ಹೌದಾ? ಅಂದ್ ಯಾಕೆ ಅಷ್ಟು ಕಷ್ಟ? ಬಾರಿ ಬೇಜಾರನ್ನ ಎಂಕ್ಲ ಒಂಜಿ ತುಂಡು ಬುಡೇದಿಲ್ಲೋರಿ ಮಗೆಲ್ಲ ಒಳ್ಳೇರಿ ಇಲ್ಲ ಪಾಪ ಬೇಸರ ಆಗ್ತದೆ ನನಗೆ. ನಿನ್ನ ಹೆಂಡತಿಗೆ ಕಾಲಿಲ್ವೋ ಅಲ್ಲ ಕೈ ಇಲ್ವೋ? ತುಂಡು ಒಂದೇ ತುಂಡು ನಂಡೆ ಕೈ ಕಾಡಿದ್ದೆ ತುಂಡು ನತ್ತಿ ಮತ್ತೆ ಪಾತೆರಗ ಬನ್ನಿ ತುಳೆ ಎಂಕ್ಲ ಮತ್ತೆ ಎಂಕ್ಲ ಬೆಂದು ತಿನ್ಪುನ ಎಲ್ಲಿ
ಸಪೂರದು ಧಾನ್ಯ ನಕಲು ಪೋತೆ ಎಂಕ್ಲ ಕಡೆತ್ತ ಬುಡೇದಿ ನಕಲು ಪೊಲಕ್ಕೆರಿದಿನ ಆಚಾರಿ ಸೀಕದ ಪೊನ್ನುಳು ಮಾತ ಇಂಚ ಬಲ್ಚಾಡ್ ತಂಚ ಅವು ತುಂಡು ಬುಡೇದಿ ಇಡೀ ಬುಡೇದಿ ಬಂಡೇರಿ ನಿಕ್ಕಲೆ ಕತ್ತನ ಮಲ್ಲ ಮಲ್ಲ ಜುವದ ಮಲ್ಲ ಮಲ್ಲ ಪೊಂಜೆ ನಕಲು ಒಂಜರೆ ಮಣ್ಣು ಬಂಗಾರ ಬಾಡ ತಿರ್ಗೋದು ಪೇರು ಬಿಮ್ಮಗೊಂದು ಈತ ಕೆಂಪೂರ್ದುದು ಗಾಡಿದ ಎದೂರು ನಿಂಚ ಕಾರ ಮೇಲೆ ಕಾರ್ ಬಡಿ ಇಂಚ ಕುಳ್ಳಿರತಿ ಅವು ಇಡೀ ಬುಡೇದಿ ಹಾಗೆ ಅಂಚ ಇನ್ನೇತ ಎಂಕಲ್ನ ತೊಂಡು ಬಿಡೇದಿ ಹಾಗೆ ಹೇಳಿದ್ರೆ ನಿನ್ನ ಹೆಂಡತಿ ಸಣಕಲಾಗಿದ್ದಾಳೆ ಸಾಮಾನ್ಯದವಳು ಆದ ಕಾರಣವಾಗಿ ಬಿಡು ಒಂಜಿ ಮೂಡೇದಿಲ್ಲ ಒಂಜಿ ಮಗೆಲ ಒಲ್ಲೇರಿ ಮೇರೆ ಎಂಕಲ ಮಗೆಲ ಒಲ್ಲೇರಿ ಮಗ ಅಂದು ನಿನಗೆ ಆ ನಿನಗೂ ಮಗ ಇದ್ದಾನ ನಿನಿಗೂ ಮಗ ಇದ್ದಾನೆ ಆನತ್ತ ಹಾಗಲ್ವ ಎಳೆಯ ವಯಸ್ಸಿನ ಹಾಗೆ ನೀನು ಕಾಣ್ತೀಯ ನಿನಗೂ ಮಗ ಎಲೆದಾಳದಿ ಮಂಡೆ ಅಂತ ಕಪ್ಪು ಅಲ್ಪುನು ಇದ್ದಿನ ಬೋಲ್ದೆ ಎನ್ನಲ್ಲ ಮಂಡೆ ಓ ಹಾಗೆ ನೀನು ಉಳಿದವರನ್ನು ನೋಡುದು ಯಾಕೆ ಅತ್ತ ತೂಯಿನೇ ಅಕಲ್ಲೆಕ ಎನ್ನ ಮಂಡೆ ಎಲ್ಲ ಬೋಲ್ದಿ ಅಂಚ ಅಂಚ ಪ್ರಾಯ ಮಗ ಇದ್ದಾನ ಮಗೆಯಲ್ಲಿ ಏನ್ ಮಾಡ್ತಾನ ಮಗೆ ಅವನ ಹೆಸರೇನು ಎನ್ನ ಮಗೆ ಈರೆ ಏನು ಎನ್ನ ಮಗೆ ಈರೆ ಏನಂದ್ರೆ ಎನ್ನ ಮಗೆ ಈರೆ ಅಂದಿ ಹೊಟ್ಟೆಯಲ್ಲಿ ಹಾಕಿದ್ರೆ ಬೆನ್ನಲ್ಲಿ ಬಂದಿತ್ತು ಪಾಪಿ ಮಗನೇ ಉತ್ಪಾದ ಪಿಂಡ ಈರು ಹೊಟ್ಟೆಲೆ ಬಡ್ಲಿ ಹೊಟ್ಟೆಲೆ ಬಡ್ಲಿ ಕಡಿತೇನೆ ನಿನ್ನ ಮಗ ನಾನಾಗುದೇ ಹಾಗೋ ಯಬ ಈರತ್ತಿಯೇ ಮತ್ತೆ ಈರತ್ತಿ ಮತ್ತೆ ಎನ್ನ ಮಗೆ ಈರೆ ಅಂದ್ರೆ ಈರಪ್ಪೆ ಅನ್ಪುದಾರು ಹಾಗೆ ಹಾಗೆ ಕರೆಯುವುದು ಕನಕ್ ಮಾರ್ನತ ಹೌದು ಆಯಲೊಲ್ಲೆಲ್ಲ ಕನಕದ ಬೇರೆ ಸುರುಮಂತ ನೀರ್ಲ ಗಂಧಗಲ್ಲು ಈರಪ್ಪೆ ಉಳೈ ಗುಳ್ಳಾರೆಲ್ಲಿಯತ ಹಾಗೆ ಐಕ ಅಪ್ಪನ್ ದೆತ್ತೀನಿ ಅವನ ಅಪ್ಪನನ್ನು ತೆಗ್ದದೆ ಈರ್ನ ಅಪ್ಪನ್ ದೆತ್ತೀನಿ ನನ್ನ ಅಪ್ಪನಲ್ಲ ಅವನ ಅಪ್ಪನ ಹೆಸರಿನ ಅಪ್ಪನ ಅಂತ ಈರೆ ಎನ್ನ ಮಗೆ ಈರೆ ಬೆರಳೆಲ್ಲಿಗೆ ಅಲ್ಪಳ್ಳಿ ಇಲ್ಲಾಡ ಅಲ್ಪ ಮನೆಯಲ್ಲಿದ್ದಾನ ಈರ ಅಡ್ಡ ಅಂತದ್ದು ಈರ್ದೆ ಅದು ಎಂಕು ತೋಜವನು ಅಲ್ಪಳ್ಳಿ ಏನ್ ಮಾಡ್ತಾವ ನಾವು ಅಲ್ಪನೆಂಚಿನ ಕರ್ಮ ಬೇರೆ ಶಾಲೆಗಾಡ ಪುಣ್ಯ ಬೀಜದ ಆಡಿ ಕುಳ್ಳಾರೆ ಸುರು ಮಲ್ತಿ ನೀನು ಮಾಡಿದ್ದಷ್ಟೇ ಅಲ್ವಾ ಯಾನಲ್ಲ ಒಂತಂಜಿ ವಾರಾಡು ಮೂಜಿ ದಿನ ಅಲ್ಲ ಬಪ್ಪದೆ ಒಂಜಿನ ಲೋಪಿಗೆ ಅಲ್ಲಿ ತಿನ್ನುವುದಕ್ಕೆ ಕೊಡುವಾಗ ಮಾತ್ರ ಹೋಗ್ತಾ ಇದ್ದೆ ಬೆಚ್ಚತ್ತಿನ ಮೇಲೆ ಮೂರನಿ ಏನ್ ಮಾಡಿದೆ ಮೂರನಿ ಕರಿನವರ ಇಲ್ಲಾಡ್ದ ಸಾಲೆ ಮಿಟ್ಟ ನೋತಂಬೋತೆ ಒಳ್ಳೇದಾಯ್ತು ಬಿಡು ನಾಲಾಡಾರ್ ಹೊಡಿ ಒಂದೊಂದು ಶಗುಣ ಪೋರ್ಲು ಬಿಡ್ತೆ ಬಿಡಬೇಕು ನಾಲ್ಕು ಸಾಲೆಡ್ ಬುಡ್ದು ಐತೆ ಅಪ್ಪ ನಿನಗೆ ಹೊಡಿಯದೇ ತಪ್ಪು ಮಾಡಿದ್ದು ಬೈಯಾಡ್ ಬಣ್ಣಾಗ ಗುರುಕುಲ ಮಂಡ್ಯದ ಅರ್ಥ ಐತಿ ನೀನಿಲ್ಲಿ ಮಗನಿಗೆ ಯಾನ ಮಗ ಕಣ್ಣೋತೀನಿ ಏಪಾತು ಗುರುಕುಲ ಏನೋತೀನಿ ಬೋಡ ಈಗ ತಕ್ಕ ಪ್ರತಿಕ್ರಿಯೆ ಇಂಚಿನ ಜೋಕುಳು ಬೋಡ ಇಂಚಿನ ಜೋಕುಳು ಯಾರನ್ನ ಹೇಳುದು ಇಂಚಿನ ಜೋಕುಳು ಬೋಡ ಇಂಕಿ ಗೊತ್ತಿಲ್ಲ ನಿನ್ನ ಮಗ ಅಲ್ವಾ ಎನ್ನು ಏನ್ ಮಾಡ್ತೇನೆ ಆರಿಪೆ ತಂಬಿ ಹೌದಾ ಐಕಿತೆ ಸಾಲೆ ಬಿಡ್ಪದಿಲ್ಲ ಮನೆಯಲ್ಲಿ ಏನ್ ಮಾಡೋದ ಇಲ್ಲ ದಾಳಿ ಈಗ ಎಂತ ಆಡೆಗೆ ಬದನೆ ಅಂತಂದು ಕುಳಂದೆ ಅದು ಒಳ್ಳೆಯದು ನೋಡು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಈಗ ಬೇಕಾಗಿರುವುದು ಅದುವೇ ಸ್ವಯಂ ಉದ್ಯೋಗವನ್ನು ಮಾಡಬೇಕವ ಮಾಡಲಿ ಕೃಷಿಯನ್ನೇ ವೃತ್ತಿಯನ್ನಾಗಿರಿಸಿಕೊಳ್ಳಿ ಬದನೆ ಜೊತೆಯಲ್ಲಿ ಸೌತೆ ಹಾಗಲಕಾಯಿ ಉಳಿದದ್ದೆಲ್ಲ ಮಾಡ್ಲಿ ಅವ ಕೃಷಿ ಮಾಡುವುದಲ್ವ ಬದನೆ ಉಳ್ಳ ಅವರ ಹತ್ರ ಕೇಳು ಅವರಿಗೆ ಎಷ್ಟು ಬೇಕಾದ್ರೂ ಬೇಕು ಇವ ಮೊನ್ನೆ ಎಲ್ಲೆಲ್ಲಿಗೆಲ್ಲ ಹೋಗಿದ್ದಾನೆ ಗೊತ್ತುಂಟ ಗುಳ್ಳನನ್ನು ಹುಡುಕಿ ಹೋದ ಗುಳ್ಳ ಹತ್ತು ಸ್ವಾಮಿ ಬದನೆ ಉರುಂಟುದಲತ್ತು ಉದ್ದದಲತ್ತು ದೇಬೇರ್ನೆದುರುಂಚ ತಾಳ ಭಜನೆ 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 ಹಾಗೆ ಬಾರಿ ಲಾಕ್ ಮಲ್ಪಿ ಹೌದೇ ಅಂದಂದಿ ಏನ್ ಮಾಡ್ತಾನೆ ಆಗ ದೇಬೇರ್ಲ ಗಡಿ ನಿಜ ಹೌದಾ ಇತ್ತೆ ಮುಗಿದು ಹನುಮಂತ ದೇವ್ರ ಭಜನೆ ಅಲ್ತ ಎಲ್ಲ ದೇವರ ಮುಕ್ತಾಯ ಆಯ್ತಾ ಹನುಮಂತನಲ್ಲಿಗೆ ನಂದು ಹೇಗೆ ಮಾಡ್ತಾನೆ ಭಜನೆ ಬಾರಿ ಹೇಳ್ತಿ ಹೌದಾ ಸ್ವರ ಸ್ವರ ಎಲ್ಲ ಒಳ್ಳೆದು ಸ್ವರ ತಡ್ಡು ಹೌದಾ ಏನು ಮಂಡ ಬುಡ್ಡಿ ಹಿಡಿದು ಮತ್ತೆ ಬೇಗ ಹತ್ತು ಕುಳು ನಾನು ಬಾಯಿಗೆ ಭಜನೆ ಅದು ಯಾಕೆ ಬಾಯಿ ನೋಡುದು ಎಂಕ ಪನ್ನ ಕಂದ ಜಾಬಿ ಬಾಯಿ ಬಂದನ್ನು ತುನ್ನ ಕಂಡ ಗೊತ್ತಾಗ್ಲಿ ಇಂಥದ್ದನ್ನೇ ಹೇಳ್ತಾ ಇದ್ದಾನೆ ಅಂತ ಬಾರಿ ಎಡ್ಡೆ ಭಜನೆ ನೆನಪಿ ಹೌದಾ ಯಾಕೋ ಇಷ್ಟೆಲ್ಲ ಕಷ್ಟ ಬರ್ತೀಯ ನೀನು ಆಯ್ತಾ ಕಷ್ಟ ಅನ್ಪಂದೆ ಆಪು ಜನ ಏತ್ ಬೆಂದಿಲ್ಲಜ್ಜಿ ಎಂಗ್ಲೆದು ಉಸಾರ್ಲಜ್ಜಿ ಮೂಜಿ ಜನಕ್ಕಳ ಒಂಜೇ ಕುಪ್ಪಿದ ಮರದ ಬೈಯಾಡು ಯಾವಾಗ ಮಲಗುವಾಗಲೂ ಒಂದು ಚೂರು ಒಂಜೊಂದು ಬೂಚಿಗೆ ತೊಂಜೆ ಬುಕ್ ಯೋಚಿಸಬೇಡ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಸಲಹುವುದಕ್ಕೆ ಕಷ್ಟವಾಗ್ತದೆ ಎಂಬುದಾಗಿ ಅಂದು ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸಿಕೊಡು ನಾನಿದ್ದೇನೆ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸಿಕೊಡು ನಾನಿದ್ದೇನೆ ಸಾವು ಪುಣ್ಣ ಗೊತ್ತಿಲ್ಲ ಸಂಜನ ಗೊತ್ತಿಲ್ಲ ಓಡಬಿಟ್ಟದ ಪೆದಮ್ಮ ಮರಿ ಹೆಂಡತಿಯನ್ನು ಕಳಿಸಿಕೊಟ್ಟು ನಾನಿದ್ದೇನೆ ನಿನಗೆ ಯಾಕೆ ಬಿಸಿ ಆದದ್ದು ಬೆಚ್ಚ ಒಂದನ್ನ ಇತ್ತ ಬೆಚ್ಚ ಒಂದನ್ನ ಏಪ ಪುಳ್ಯ ಗಂಟೆ ದುಡ್ಡುಗೆ ತೊಂಡಾಗ ಬೆಚ್ಚ ಪುಣ್ಯ ಅವಾಗ ನಿನಗೆ ಸಂತೋಷವೇ ಆಗುದು ಮುಖ ದುಡಿತಿನ ಕಡೆ ಪುರಣ್ಣಗೆ ಬೆಚ್ಚ
ಒಂದು ಬಿಸಿ ಮಾಡಬೇಡುವು. ಹೇಳಿದ್ದು ನಾನು ಏನು, ಎಂಚಿನವು ಅಶಕ್ತನಾಗಿದ್ದೀಯ ನೀನು, ದುಡಿದು ತಿನ್ನುವುದಕ್ಕೆ ಕಷ್ಟ ಸಾಧ್ಯವಾಗಿದೆ. ಅದಕ್ಕೆ ನಿನ್ನ ಹೆಂಡತಿಯನ್ನು ನನ್ನ ಸನಿಹಕ್ಕೆ ಕಳುಹಿಸಿಕೊಡು ಅಂತ ಹೇಳಿದ್ರೆ ಹೇಗೆ? ಪ್ರಾಯದಲ್ಲಿ ನನಗಿಂತ ಕಿರಿಯಳಾಗಿದ್ದಳೆ ತಂಗಿ ಹಾಗೆ, ಪ್ರಾಯದಲ್ಲಿ ದೊಡ್ಡವಳಾಗಿದ್ದರೆ ಅಕ್ಕನ ಹಾಗೆ, ನನ್ನ ಪ್ರಜಾವರ್ಗಕ್ಕೆ ಸೇರಿದಂತಹ ಅವಳನ್ನು ರಕ್ಷಿಸುವ ಜವಾಬ್ದಾರಿ ದಾರಿಗನದ್ದು ಎಂಬುದಾಗಿ ಹಾಗೆ ಹೇಳಿದ್ದು. ಅಪಾರ್ಥ ಮಲ್ತೊಂಡೆ ಹೆಚ್ಚಾಯಿತು ನೀನು ಅಪಾರ್ಥ ಮಾಡಿದ್ದು. ಅಣ್ಣ ಕಣಕ್ಕಗೊಂಡು ಪುನಃ ಮಂಡೇಡು ಬುದ್ಧಿಯ ಪುನಃ ಅಂಬಿ ಪುನಃ ಅಪಾರ್ಥ ಅರ್ಥ ಮಲ್ಪೆರೆ ಬಲ್ಲಿಂಡ ಅಪಾರ್ಥ ಬರ್ಪುನ ಶಬ್ದಾಲ ಪಾತೆರ್ರೆ ಬಲ್ಲಿ ಅಂದ್ರೆ ಕಾಲಿ ನಂಕುಂಡತಿ ಬಾಜನ ಬಂದನಗನೆ ಅಂದ ಜಾಪುನಂದು ಕೋರಿ ಮೀನಿದನ ಕಾಯಿಗಾಜಿ ಪುದನಂದವೇ ತಲೆ ಇತ್ತಿನೆಟ್ಟು ಬದುಕದೆ ದಿನ ಈ ತೋರ್ತು ಪೊಡಿ ಹೋಯ್ತದ ಒಂದೊಂದು ಉಳ್ಳ ಬೇರೆ ಅಡ್ಡ ನಿಂಗು ನಾವು. ಹೌದಾ? ಆದ್ರೂ ಇಷ್ಟು ವರ್ಷ ನೀನು ಬದುಕಿದ್ದೀಯಲ್ಲ. ಬದುಕಂದೆ ಬುಕ ಹೊರಟವನು ನಾನು ಅಂದು ನನ್ನ ದಾರಿಗಡ್ಡಲಾಗಿ ಬಂದಿದ್ಯಲ್ವೇನೋ ನೀನು? ಏಯ್, ರಾಜ್ಯ ಹೆದ್ದಾರಿಯಲ್ಲಿ ಬರ್ತಾ ಇರುವಾಗ ಡಂಗುರ ಸಾರಿಸ್ತಾ ಇದ್ದದ್ದು ನನಗೆ ಕಳಿಸ್ಲಿಲ್ವೇನೋ? ಏರಿ ಬಗಳೊಂದು ಬೋಂದಿತ್ತು ಏನು ಎಂಚಿನ ಬಣ್ಣ ಮಹಾರಾಜರು ಬರ್ತಾ ಇದ್ದಾರೆ, ದಾರಿ ಬಿಡಿ ಅಂದು ಹೆದ್ದಾರಿಯಲ್ಲಿ ಯಾರೂ ಸಂಚರಿಸಕೂಡದು ಎಂಬುದಾಗಿ ಮತ್ತು ನೀನು ದಾರಿಗಟ್ಟಲಾಗಿ ಬಂದೆ ಅಲ್ವೇನೋ? ಅಣ್ಣ ನಿಕ್ಲೆಗೆ ಮಲ್ಲ ಮಾರ್ಗೋಡೆ 25 ಸರ್ತಿ ಪೋಪಾರ ಎಂಕ್ಲ ಪಾಪದಕ್ಲು ಬೆಂದಿನ ಪುನೋಯ್ತೇವೆ. ಒಳಗಿನ ಮಾರ್ಗ ಉಂಟಲ್ವೇನೋ? ಓ, ನಿಕ್ಲೆಗೆ ಕನ್ನಡದಂಚಿನ ಮಾರ್ಗ, ಎಂಕ್ಲೆಗೆ ಗುಂಡಿ ಗುರುಂಪುದ ಒಳಗಿನ ಮಾರ್ಗ. ಅದೇ ಎಂಕ್ಲ ತೆರಿಗೆ ಅಟ್ಟು ಜನ ಪಿರೋರ್ ಪರ ಅದಿಲ್ಲ, ನೀವು ಕಟ್ಟುವುದಕ್ಕೆ ನಿಮ್ಮ ಕರ್ಮವದು. ಎಂಕ್ಲ ಕರ್ಮ ಹಾಗೆ, ನಿಕ್ಲನಾಡ ಧರ್ಮ ನಮ್ಮ ಧರ್ಮ. ಇಪ್ಪಡಿ ಹಿರೇನ್ ತೂತೇನೆ. ಎಲ್ಲಿಯೋ ಹಿರೇನ್ ತೂತೆ ಎಲ್ಲಿ ನೋಡಿದ್ದು ನೀನು? ಮೂರ ನೀವು ಅಲ್ಪ ಜಾತ್ರೆದಲ್ಪ ಈರ್ಲ ಬುಡೆದಿಲ್ಲ ಒಟ್ಟು ಗೊತ್ತಾರೆ. ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲಿಗೂ ಹೊರಗೆ ಹೋಗುದಿಲ್ವ? ಅಪ್ಪಂಡ ಬರೀತಲ್ಲ ಬುಡೆ ನೀನಂತ ಗ್ರಹಿಸಿದ್ಯಾ ನನ್ನನ್ನು? ಒಂದು ಪೊಂಜ ಒತ್ತಂಡು ಒಟ್ಟು ನಾನಲ್ವೋ? ಅತ್ತ ಯಾರು ಏನ್ ಮಾಡ್ತಾ ಇದ್ರು ಅವರು? ಈರ್ಲ ಪೊಂಜೋಳು ಈರತ್ನ ಈರ್ನ ಬುಡೆ ಎತ್ತನ ಬೇಚೆ ಪೊಂಜು ಆ ಪೊಂಜೋಳ ಈರ್ಲ ದೇಬೇರ್ನ ಬಲಿಪೋಣಗ ಎದುರು ನಿಂಚ ಪೋಪೆತಾರೆ ನೀ ಎಲ್ಲಿಗೆ? ಮಣಿ ಪೂಜಾರಿ ನೋಡೋಣ ಅಂತ. ಬಹಳ ಚಂದ ಆಗ್ತದೆ. ಅದು ನಾನಲ್ಲ, ಅಂದು ಈರೆ ದೇವಸ್ಥಾನದ ದರ್ಶನ ಬಲಿಯಲ್ಲಿ ತಟ್ಟೀರಾಯನು ಉತ್ಸವದಲ್ಲಿ ಮಹಾರಾಜ ನಾನು. ಮಹಾರಾಜರ ಏನು ನಾವು ಇಂದು ಈ ಊರ್ದಾದ ಈ ಊರಿನ ಅರಸ. ನೋಡುವಾಗಲೇ ಗೊತ್ತಾಗುದಿಲ್ವೇನೋ? ಪರಿಮಳಯುಕ್ತವಾದಂತಹ ಸುಗಂಧ ದ್ರವ್ಯಗಳನ್ನು ಪೂಸಿಸಿಕೊಂಡು ಬಂದದ್ದು. ಈ ಊರ್ಲ ಗೊತ್ತುಂಟು ಸುನಿತಾತಿ ಸುನಿತಾ ಮುಲ್ಪ ಈರಿ ಮಹಾರಾಜ ಮುಲ್ಪದ ಅರಸ ನಾಥ. ನಾ ತಂದೆ ಕಡೆ ಪೊಗ್ಗನಗನೆ ಗೊತ್ತಾತ ಏನು? ಬೆಗಾರ್ ನಾಥ. ನಾಥ ಅಂದ್ರೆ ಪ್ರಭು, ವಿಭು, ದೊರೆ, ಮುಜಿ ತಿಂಗಳು ರಾಜ. ಇದು ನಿತ್ಯವೂ ಬೇರೆ ಬೇರೆ ಹಾಕುವುದು. ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ಬಂದದ್ದು. ಅಂಚ ಪರಿಮಳ ಅಣ್ಣ ಪರಿಮಳದೇನು ಮತ್ತ ಪರಂಡ ಪರಿಮಳ ಒಂದು ತಿಂದಿನ ಪರಿಮಳ ಅರ್ಪಣತ್ತೆ ಮತ್ತೆ ಒಂತ ಪರಿಮಳದೇನು ಪರೋಡು ಅಪ್ಪಗ ಪರಿಮಳ ಅರ್ಪಣ ಬೇಕಾರಲ್ಲ. ನಿನ್ನ ಅಭ್ಯಾಸ ಅನುಭವಕ್ಕೆ ಶರಣ ಇಜ್ಜ ಪೈಸಾ ಬರಂಡ ಸೈಪುನ ಅನುಭವನ ಪರ್ಪುನಕ್ಲೇನು ತೂದು ಗೊತ್ತಾತಿ ನಂಗೆ. ದನಿಕುಳು ಈತ ಅಮಸರು ಓಡಿಯಪ್ಪ ನನ್ನ ಯುದ್ಧಕ್ಕೆ ಹೊರಟವನು ನಾನು. ಬೆಟ್ಟಗ ಈಜು ಅನ್ಬತ್ತೊಂದು ಏನು ಏನು ನಗೆಯನ ಶರೀರದಲ್ಲಿ ಗರಡಿಯಲ್ಲಿ ಅಂಗ ಸಾಧನೆ ಮಾಡಿದಂತಹ ಶರೀರವಿದು. ಈರು ಕರಡಿಡ ಅಂಗ ಸಾಧನೆ ಮಲ್ಪಲಿ, ಈರು ಪುಚ್ಚದೊಟ್ಟಿಗೆ ಅಂಗ ಸಾಧನೆ ಮಲ್ಪಲಿ, ಈರು ಒಲ್ಲ ಕಂಕನೆ ಬೂರಿಯರ್ ನನ್ನ ಏಮೇನು ಮರಂಕನೆ ಆಡ್ಲೆಕ್ಕ ಅವು ಎದುರ್ದೇ ಬತ್ತದು ತಜತ್ತದು ಚೀರ ಹೊಡ್ದಿಂಜದು ಕೊಂಡೋದಾವು ಈರು ಲಕ್ಕನಾಗ. ಹಾಗೇನು ಇಲ್ವಾ ಯುದ್ಧ? ಈ ಬಂಜ್ ಬತ್ತೊಂದುಲ್ಲ ಅದೇ ಹೊಟ್ಟೆಯಲ್ಲಿ ಯುದ್ಧ ಮಾಡುವುದಲ್ವಾ, ಕೈಯಲ್ಲಿ ಬರ್ತೇನೆ ಅನ್ನುವಂತಹ ನಿರೀಕ್ಷೆ. ನೋಡೋಣ, 1, 2, 3ನೇ ದಿವಸ ನೋಡುವ. ಮೂಜಿ ದಿನ ಬರಿಯರ ತೊಂದರೆ ಒಂದು 10 ದಿನ ಬರಲಿಲ್ಲ. ಅದ್ಯಾಕೋ 10 ಅಣ್ಣ 10 ಬರಿ ಆಯ್ತು ತೊಂದರೆ 13 ಜನ ಮಧ್ಯಾಹ್ನ ಮಿನಿ ತಪ್ಪ 13ಕ್ಕೆ ಮಧ್ಯಾಹ್ನ ಏನುಂಟು? ಅವಂಜಿ ಕಕ್ಕೆಗೆ ನುಪ್ಪು ದೀಪು ನಂಜಿ ಕ್ರಮ ಉಂಡತಿ. ಅವ ಅಪ್ಪಗ ಈರ್ 10 ಜರ್ನಿ ಅಂಕ್ಲ ಅಲ್ಪ ಉಂಟು ಬಯ್ಯ ಉಂಟ ಕ್ಯಾ 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 ಉಂಡದು ಉಣ್ಣಾಗ ಉಂಟು ಮಾತ್ರ ಪರಂಗದು ಮರಲ್ಲ ಆತ. ನೋಡೋಣ ಏನಾಗುತ್ತದೆ ಅಂತ ನೋಡೋಣ ಬಲಿ. ಅಣ್ಣ 13 ಬರಿಯರ ತೊಂದರೆ ಕುಟುಂಬದಕ್ಲೆ 14 ಜನ ಬಯ್ಯಾಡ್ ಮೀನಿ ತಪ್ಪ ಇರಲಿ ಅಣ್ಣ ಇರಿ. ಅದ್ಯಾಕೆ? ಅವಂಜೀರೇನು ಉಳಾಯಿಲೆಪ್ಪೆರುಂಡತೆ ಕೋರಿ ಪುಂಡಿ ಅದು ಒಳಗೆ ಕರೆಯುವವನಿಗೆ ಬೇಕಾಗಿ ಆ ಕಾರ್ಯಕ್ರಮ
ಇಡುವುದು ಅತ್ತ ಊರ್ ದಕ್ಲೆ ಬಿಡೋದು ಅದ್ಯಾಕೆ ಅವು ಅಮ್ಮೇರೇನು ಉಲಾಯಿಲೆ ಪೆರಂದತ್ತು ಮತ್ತೆ ಊರ್ ದಕ್ಲೆ ಗಂಗಾ ಸಾರ ಕೊರಿಯರಿದ್ಲಿ ಬಲಿ ಬಲಿ ಹಾಗೆ ನೋಡೋಣ ಬಂದ್ರೆ ಬರ್ತೇನೆ ನಿರೀಕ್ಷೆಯಲ್ಲಿದ್ದೇನೆ ಅವು ತೊಂದರೆ ಈರ್ ಬತ್ತು ದಿನ ಅಂಚೆ ಪುಡಿ ಒಂಚೂರು ಕಣಕದ ಗಟ್ಟ ಪತ್ತಲೆ ಫೋಟೋ ಕೆಳಗೆ ಬಿಡು ಬಟ್ಟೆ ಕೆಳಗೆ ಹಾಕು ಬಟ್ಟೆ ಕೆಳಗೆ ಹಾಕು ಅಂತ ತಿರ್ತಬಾರ್ದು ತೊಲಸರ್ರೆ ಇಲ್ಲದವನು ಬಟ್ಟೆಯನ್ನು ಕೆಳಗೆ ಹಾಕು ಅಂತ ಹೇಳಿದ್ರೆ ಬಟ್ಟೆಯನ್ನು ಕೆಳಗೆ ಬಿಡು ಅಂದ್ರೆ ಕೆಳಗೆ ನಾನು ಮಿತ್ತು ಅಡಿಯನ ಮೇಲೆತ್ತಿ ಕಟ್ಟಬೇಡ ಅಂತ ಹೇಳಿದ್ದು ಕೆಳಗೆ ಸಂಸ್ಕಾರ ಇಲ್ಲದವರ ಹಾಗೆ ಎತ್ತದು ಬಟ್ಟೆ ಮಲ್ಲಕ ಮತ ಪನ್ನಣೆ ಅಂಜಿ ಪಾತೇರ ನರಮನೆಗೆ ಕಣ್ಣಾತೆಗೆ ಪೋಂದಿತ್ತೆ ಕುಂಟ್ರುಲ್ಲ ತುಯರೇಜಿ ಕೆಳಗೆ ಹಾಕೊಂಡು ತಿರ್ತುಬಾಡಿ ಒಟ್ಟಿಗೆ ಎತ್ತಿ ಕಟ್ಟುದು ಮನ್ಬುಡು ಆಯ್ತೆ ಆಯ್ತೆ ನಮ್ಮ ಜನ್ಮ ಸಾರ್ಥಕ ಆಯಿತು ಒಂದೊಂದು ಸಿಗುತ್ತದೆ ಇಲ್ಲಿ ಎಂತದದು ಅಂಚೆ ನಾನು ಮುಂದುಗಟ್ಟು ನೀವು ಕೆಳಗೆ ಬಿಡೋ ಬಟ್ಟೆಯನ್ನು ಹೌದೇ ಮೇಲೆ ಎತ್ತಿ ಕಟ್ಟಬೇಡ ಅದು ಸಂಸ್ಕಾರ ಅಲ್ಲ ಈರ್ ಬಣ್ಣ ಮಾತಕನ ನನ್ನ ಯಾನ ದುಡ್ಡು ಕೊರತು ತೆತ್ತನ ಮುಂಡು ಯಾನ ದುಡ್ಡು ಕೊರತು ತೆತ್ತನ ಮುಂಡು ಎಂಕ್ ತುತ್ತುದು ಎಂಕ್ ದೇರ್ತ ಕಟ್ಟೇರಿ ಸ್ವಾತಂತ್ರ್ಯ ಹೆಜ್ಜೆ ಮಾರಿ ಇಲ್ಲ 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 ಇರ್ನವಾ ನಮ್ಮನೆ ರಾಜಕೀಯ ನಮ್ಮದ್ದು ಹಾಗೆ ಶಾಸನ ಎಂಚಿನ ಶಾಸನ ಎನ್ನ ಇಲ್ಲ ಬಾಕಿಲ್ದ ತೋಟುರ್ತಿ ಯಾನ ಪೊಯ್ಯದೆ ಪೊಡ್ದಂಡ ಇರೇಗ ದುಡ್ಡು ಕಟ್ಟು ಅನುಮತಿ ಕೇಳಬೇಕು ಎನ್ನ ಬಿತ್ತಿಲ್ದತ್ತಿನ ಮರೋನಿ ಯಾನ ಕಾಡು ಪೊಡ್ದಂಡ ನಿಖಿಲ್ದ ಕಾಕಾಜ್ ಬಾತಂಪು ಬೇಕು ನನ್ನ ರಡ್ಡೂರ್ ಸಕಾರಿನಾಗ ಎನ್ನ ಬಿಡಿದ್ದೀನಿ ಯಾನ ಜಾತ್ರೆಗಳೇ ತಂಪು ಎಲ್ಲ ನಿಖಿಲಾಗ ದುಡ್ಡು ಕಟ್ಟೋದು ಬರ್ ಆಧಾರ ಬೇಕು ಎಂಚಿನ ಆಧಾರಣ ಮಾರ್ರೆ ಪೊಕ್ಕಡಿಲ್ಲ ಪಂಡ ಇಲ್ಲ ಅನ್ಪೇಂದ ಅನ್ಪಾರ ಅಪ್ಪಗ ಪಾಪದಾಗ ಬೀಲೇನೇಜಿ ಇಲ್ಲವೇ ಅಲ್ಲ ಎಂಕ್ಲೊಂಜಿ ಪಾಪದಕ್ಲು ಇಲ್ಲ ಮದಿಮೆ ಅಲ್ಪುಲ್ಲ ಇರುವ ಜನರು ಹೆಚ್ಚ ಸೇರಿಯರ ಅಲ್ಲಿಗೆ ಎಂಕ್ಲ ದೀನ ದುಡ್ಡು ಪೋಯಿನ್ನೆ ಪೋ ಬೇಜಾರ ತಾಪ ಗೊತ್ತುಂಡಿ ನಿಮಗೆ ಖರ್ಚು ಕಡಿಮೆ ಆಗಲಿಲ್ವೇನೋ ಎಂಚಿನ ಖರ್ಚು ಕಡಿಮೆ ಖರ್ಚು ಅಲ್ಪ ಕಮ್ಮಿ ಅಂಡಲ್ಲ ಎಂಕ ದೀನ ಪೋಂಡು ಗೊತ್ತುಂಡಿ ಏನು ನಿನ್ನ ಕಟ್ಟಿಗೆ ಹೊರಿಸುವುದಕ್ಕೆ ಇರುವವನು ನಾನು ಚೂರು ಬತ್ತಿಲೆ ಚೂರು ಬತ್ತಿಲೆ ನಿನ್ನ ಕಡಿ ಕಡಿದು ತುಂಡು ತುಂಡು ಮಾಡಿ ಹಂಚಿಯನ್ನು ನರಿನಾಯಿಗಳಿಗೆ ಹೊತ್ತುಕೊಂಡು ಹೋಗು ಚೂರು ಬತ್ತಿಲೆ ಅತ ಅಪಗ ಬಣ್ಣಗ ತಾಂಟಿನಿ ದಯ ತೂಕ ಯಾರಿದ್ದಾನೆ ನಿನ್ನಿಗೆ ಇಲ್ಲಿ ಬರುವುದಕ್ಕೆ ಇದ್ದ ಕಾಕಾಜ್ ಬರುತ್ತೆ ನಂಗೆ ಮತ್ತೆ ತಾಂಟ್ಲಿ ಬರ್ತೇನೆ ಎಂಬುದಾಗಿ ಮೊದಲೇ ಇಲ್ಲಿ ಪ್ರಚಾರ ಇರಲಿಲ್ವೇನೋ ನೀರ್ ಬರ್ಬಾರ್ದು ಪ್ರಚಾರ ನಂಗೆ ಮತ್ತೆ ತಾಂಟ್ರಿನ ಮರ ಒಂಜು ಚೂರು ಬರ್ತಿಲ್ಲ ಒಂಜು ಚೂರು ಅಣ್ಣ ಏನೋ ಈರ ಅರಸು ಎಂಕ್ ಗೊತ್ತು ಈರೆಗ್ ಗೊತ್ತು ಕನಕ ಗೊತ್ತು ಮಗನ ಇನ್ನು ಆಚೆ ಎದ್ದು ಹೋಗದೆ ಇರ್ ಬತ್ತು ನಿಜ್ಜರ ಬಗ ಈರ್ ಬತ್ತು ಜರ ನೀರ್ ಬಣ್ಣಗಣ ಹೆಂಗ್ ಗೊತ್ತಾತ ನಂದು ಈರ್ ಪತ್ತಿಯರ್ನೆ ಪತ್ತಾಯರ್ ಮಾತ ಬೆಂದಿ ತಿನ್ಪುನ ಜುವಣ ಬೇರೆ ಕಾಲಿಂಚ ಆಟದ ಮೂಜಾರ ಸಾರ ಕೊಣಪ್ಪುನ ತಪ್ಪು ಗಂಡನ ಇಲ್ಲ ಬಂದೆ ಅಬ್ಬಾ ಎಷ್ಟು ಭಾರತನ್ನು ಹೊರ್ತಾನಲ್ಲ ಇವ ನಿನ್ನ ತ್ರಾಣಕ್ಕೆ ಮೆಚ್ಚಬೇಕು ನಿಜವಾಗಿ ಬರಲಿ ಏನೋ ಉಂಟು ಅಭಿನಯ ಮಾಡ್ತೀನಿ ಅಭಿನಯ ಅಷ್ಟು ಹಗುರ ಉಂಟೆ ಮತ್ತೆ ನೀನು ಅದನ್ನು ಬಹಳ ಪ್ರಯಾಸ ಪಟ್ಟ ಹಾಗೆ ಮಾಡಿದೆ ಅವು ಎರಡು ಮೂರು ಆಟತ್ತು ಇನ್ನು ಬೇರೆ ಹೌದಾ ಅಂತ ಅಂದೆ ಏನಂಚ ಆಟ ಹೊಡ್ತಿರ ಕಡೆ ಅಭಿನಯ ಮಲ್ಪ ಗೀರಿನ ಮಂಗೆ ಏನಾಯ್ತು ಈರ್ ಮಂಗೆ ರಥ ಎಂಕತ್ತಾಡ್ರಿ ಹಾಗೆ ಮರುಳಾದದ್ದು ಸಹಜ ದೇ ಮುರುಣಿ ಆಟ ತೂಯ್ ನನ್ನ ಆಟೋಡ್ಲು ಇಂಚನೆತ ಏನು ಮಾತು ಸಭೆ ತಗೊಂಡು ಮಂಗೇತಿ ಒಂದ್ ಎಂಚಿನ ಕ್ಷೇತ್ರ ಮಹಾತ್ಮ ಅಣ್ಣಪ್ಪ ಸ್ವಾಮಿ ಬರ್ಪುಣ ಅದು ಬಣ್ಣಗೊಂಬೇರೆ ಮಾತಾಂಡ ಅಣ್ಣಪ್ಪ ಸ್ವಾಮಿ ಬತ್ತಿಂದ ಅಣ್ಣಪ್ಪ ಸ್ವಾಮಿ ಬತ್ತದೆ ಅಲ್ಪ ಶಿವಲಿಂಗ ಒಂಜಿ ಮುಕ್ಕಳಿಗೆ ಹಿಡ್ದಿದ್ದಿತ್ತೆ ರಂಗತಲು ಇನ್ನು ದೆಪ್ಪಿಯರೆ ಒಂಜಿ ಉರ್ಡುನ ವಸ್ತೆ ಮೀನಿ ತೂಡಣ್ಣ
ತೆಪ್ಪೆರೆ ಇಚ್ಚ ಅಣ್ಣಪ್ಪ ಮತ್ತೇನು ಉರ್ದುದನ ಉಳ್ಳ ಹಿಡ್ದೇರಲ್ಲ ಎತ್ತು ಬಂಡೇರು ಅಣ್ಣಪ್ಪ ನೀನಾರ್ದ ಐನ್ ತೆಪ್ಪೆರೆ ಆಪಜಿ ಅಲ್ಪ ಬದು ಕೆದ್ದುಟ್ಟು ಒಂಜಿ ಎಲೆನ್ ಮಂಡು ಜತ್ತದೊಂಜೇನು ಪತ್ತೊಂಬಲ ಶರೀರವಾಣಿಯಾಯಿತು ಅಸರೀರದಲ್ಲ ತುಳ್ಳ ಹಿಡ್ದಿಲ್ಲ ಎತ್ತು ಅನ್ನಿ ಆಕಾಶವಾಣಿ ಅದು ಆಕಾಶವಾಣಿ ತುಳ್ಳ ಹಿಡ್ದಿಲ್ಲ ಅದರ ಕ್ರಮ ಹಾಗೆ ಒಳಗಿಂದ ಕರೆದು ಹೇಳಿದ್ರು ಅದು ಆಕಾಶವಾಣಿ ಅಂತ ಲೆತ್ ಬಂಡೇರ ಪಂಡಿ ಬೆಟ್ಟಿಗೆ ಅಣ್ಣ ಈ ಶಿವಲಿಂಗ ಬಿಡ್ತು ಉಳ್ಳಾಯಿ ಪೋನು ಉಳ್ಳಾಯಿ ಪೋಯಿ ಬೆಟ್ಟಿಗೆ ಅಣ್ಣ ಪಿರಾ ಬಿಡುತ್ತೆ ಯಾನ್ ಎದೂರ್ ಬತ್ತು ತೊಂಡೆ ಅದು ಯಾಕೆ ಇಂತೆ ಅಣ್ಣಪ್ಪಗ ದೆಪ್ಪೆರ ಒಂದನ ಶಿವಲಿಂಗೋನು ನನ್ನ ರಂಗ ತಲಡ್ದು ಉಳ್ಳಾಯಿ ಕೊಣಪ್ಪನ ಹಿಡಿದು ಬಳತ್ತಾಯಿನೇ ಹೊಡತ್ತ ನಿನ್ನ ತಲೆಗೆ ಹೊಳೆದದು ಏರ್ ಬರ್ಪೇರ್ ತೂಕ ಅಪ್ಪಗ ಬೇರೆ ಕಾತು ಕುಳ್ಳುದೆ ಆಯ್ ತೆರೆ ಒಯ್ಪನೆ ಮಣಂಗದಂಚ ಒಳ್ಳೆ ಸಪೂರ ಆಯಂಚ ಬತ್ತರಿ ಎಣ್ಣಂಚ ದತ್ತ ಕಟ್ಟಿ ಪುಚ್ಚದಗಿ ನೀನು ಪಾತ ಮೊಯ್ಲಕ ದತ್ತೊಂದು ಎದೂರು ಸಬೆತ್ತ ನಾಡು ಪೋಯಿ ನೇಂದಿ ಅಣ್ಣಪ್ಪನಿಗೆ ಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಂತಹ ಶಿವಲಿಂಗವನ್ನು ತೆರೆ ಒಯ್ಪನ ಒನ್ನಪ್ಪೆ ಬತ್ತು ದತ್ತ ಕಟ್ಟಿ ಪಾತಂಬೋಯ್ ಏ ಹೊಚ್ಚ ಅದು ಆಟವ ಆಟ ಎಂಚ ಅದು ಆಟ ಒಂದುಲ ಆಟನೇ ಬುಕೆಂಜಿನ ಚಲನಚಿತ್ರ ಈ ಓಡ್ಯಪ್ಪ ನಿಮ್ಯ ನಿನ್ನ ಅಮ್ಮಡಿ ಈ ಬರಂದಿ ಸರಿ